ಎಲ್ಲರಿಗೂ ಜೈ ಭೀಮ್. ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಾದಂಥ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದಂಥ ಶ್ರೀ BR ಗವಾಯಿ ಸಾರ್ ಅವ್ರ ಮೇಲೆ ಏನು ಸೋಮವಾರ 6ನೇ ತಾರೀಕು ವಕೀಲರಾದಂಥ ರಾಕೇಶ್ ಕಿಶೋರ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಶಿವನ್ ತೆಗೆದು ನಮ್ಮ ಗವಿಯಪ್ಪ ಸಾರ್ ಅವ್ರ ಮೇಲೆ ಎಸಗಿರೋವನ್ನು ಖಂಡಿಸಿ ಇಂದು ಭೀಮ್ ಆರ್ಮಿ ಭಾರತ ಸಮಿತಿ ಕಡೆಯಿಂದ ನಾವು ಇಂದು ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಿಶೋರ್ ಕುಮಾರ್ ಅವರಿಗೆ ಕಾನೂನಲ್ಲಿ ಯಾವ ಸೆಕ್ಷನ್ ಇದೆ ಯಾವ ಸೆಕ್ಷನ್ಗಳೆಲ್ಲ ಅವ್ರ ಮೇಲೆ ಆಗ್ಬೇಕಂತ ಹೇಳಿ ನಾವು ಭೀಮ್ ಆರ್ಮಿ ಕಡೆಯಿಂದ ಒತ್ತಾಯ ಮಾಡ್ತಾ ಇದೀವಿ. ಅವರಿಗೆ ದೇಶದಿಂದ ಗಡಿಪಾರು ಮಾಡ್ಬೇಕಂತೇಳಿ ನಮ್ಮ ಸಂಘಟನೆಯಿಂದ ಎಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ. ಮತ್ತು ಅವ್ರ ಮೇಲೆ ಯಾವ ಕಾನೂನಿಂದ ಯಾವ ಸೆಕ್ಷನ್ ಎಲ್ಲ ಅವ್ರ ಮೇಲೆ ಆಗ್ಬೋದಂತ ನಮ್ಮ ಸಂಘಟನೆಯಿಂದ ಒಂದು ರಾಯಲ್ ಸರ್ಕಲ್ ಇಂದ DC ಆಫೀಸರ್ಗೆ ಒಂದು ಉಗ್ರ ಹೋರಾಟ ಮಾಡಿದ್ದೀವಿ. ಈ ಯಾರನ್ನಾಗ್ಲಿ ತಪ್ಪು ಮಾಡಿದವ್ರಿಗೆ ಕಂಪಲ್ಸರಿ ಶಿಕ್ಷೆ ಕೊಡಲೇಬೇಕು. ನಮ್ಮ ಸಾಹೇಬರಿಗೆ ಜಡ್ಜರಿಗೆ ಹೇಳ್ತಾ ಇದೀವಿ, ಅವ್ರ ಮೇಲೆ FIR ಮಾಡಿ ಅಂತ ನಾವು ಈ ನಮ್ಮ ಭೀಮ್ ಆರ್ಮಿ ಕಡೆಯಿಂದ ನಾವು ಸಪೋರ್ಟ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಿದ್ವಿ. ನೋ ಎಕ್ಸ್ಕ್ಯೂಸಸ್, ಓನ್ಲಿ ಪನಿಷ್ಮೆಂಟ್. ಜೈ ಭೀಮ್, ಜೈ ಕರ್ನಾಟಕ, ಜೈ ಹಿಂದ್. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ನಾನು ಭೀಮ್ ಆರ್ಮಿ ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಬೂಬ್ ಅಂತ ಮಾತಾಡ್ತಿದ್ದೀನಿ. ಮೊನ್ನೆ ನಡೆದಂತ 6ನೇ ತಾರೀಕು ಮೊನ್ನೆ ನಡೆದ ಘಟನೆ ಏನಂದ್ರೆ, ನಮ್ಮ ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ಆದಂತ BR ಗವಾಯಿಗಳ ಮೇಲೆ ರಾಕೇಶ್ ಕಿಶೋರ್ ಎಂಬಂತ ಒಂದು ಲಾಯರು ಅಲ್ಲಿ ಶಿವವನ್ನು ಎಸೆಯಂತಕ್ಕಂತ ಒಂದು ಇದು ಮಾಡಿದ್ದಾರೆ, ಕೃತ್ಯವನ್ನು ಮಾಡಿದ್ದಾರೆ. ಆ ಕೃತ್ಯ ನೋಡ್ಬೇಕಂದ್ರೆ ಏನಂದ್ರೆ, ಎಲ್ಲಿವರೆಗೂ ಎಲ್ಲಿ ತನಕ ಇವರು ಸಂವಿಧಾನವನ್ನು ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾರೆ ಅಂತ ಆ ಒಂದು ಕೃತ್ಯ ನೋಡಿದರೆ ಗೊತ್ತಾಗುತ್ತೆ. ಇನ್ನೊಂದೇನಂದ್ರೆ, ಇಂಥ ಇವರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕಂತ ನಾವು ಹೇಳ್ಬೇಕಂತ ಇಷ್ಟಪಡ್ತೀವಿ ಅಂದ್ರೆ, ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಇವರಿಗೆ ಯಾವ ಪನಿಷ್ಮೆಂಟ್ ಕೊಡ್ಬೇಕಂದ್ರೆ, ಇನ್ನೊಬ್ಬ ಮನೋವಾದಿ ಈ ಕೃತ್ಯವನ್ನು ಮಾಡುವಂತ ಧೈರ್ಯ ಮಾಡಬಾರ್ದು ಅಂತ ಒಂದು ಪನಿಷ್ಮೆಂಟ್ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅವನು ಕೊಡಲೇಬೇಕಂತ ಹೇಳಿಕ್ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ಇಡೀ ನಮ್ಮ ರಾಜ್ಯದಂತ ಭೀಮ್ ಆರ್ಮಿ ಎಚ್ಚೆತ್ತುಕೊಂಡು ಭೀಮ್ ಆರ್ಮಿ ಮೂಲೆ ಮೂಲೆಯಲ್ಲೂ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ. ಯಾಕಂದ್ರೆ ಇದು ಬರೇ ಗವಾಯಿಗಳಿಗೆ ಅಷ್ಟೇ, ಇಡೀ ಭಾರತ ಮತಕ್ಕೆ ಶುಭದಂಗೆ ಅದು ಅವ್ರು ಮಾಡಿರುವಂತ ಕೃತ್ಯ. ಅದು ಇಡೀ ಭಾರತದ ಪ್ರಜೆಗಳಿಗೆ ಶುಭದಂಗೆ. ಅದು ಸಂವಿಧಾನಕ್ಕೆ ಅನ್ಯಾಯ ಮಾಡಿದ್ದಾರೆ. ಸಂವಿಧಾನಕ್ಕೆ ಅನ್ಯಾಯ ಹಾಕಕ್ಕೆ ಯಾವತ್ತೂ ಭೀಮ್ ಆರ್ಮಿ ಕೊಡಲ್ಲ. ಸಂವಿಧಾನವನ್ನು ಹತ್ತಿಕ್ಕುವಂತ ಕೆಲಸ ಮನೆಯವರಿಗೆ ಯಾವತ್ತೂ ಮಾಡಬಾರ್ದು. ಸಂವಿಧಾನವನ್ನು ಹತ್ತಾಕುವಂತ ಕೆಲಸ ಮಾಡಲೇಬಾರ್ದು. ಅದಕ್ಕೆ ಇವರಿಗೆ ಆ ಪನಿಷ್ಮೆಂಟ್ ಅನ್ನು ಇವರಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅತ್ಯಂತ ಕ್ರೂರವಾದ ಶಿಕ್ಷೆ ಕೊಡಬೇಕೆಂದು ರಾಜ್ಯದ ನಮ್ಮ ದೇಶದ ನರೇಂದ್ರ ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡುವಂತ ಏನಂದ್ರೆ, ಇವರಿಗೆ ಅತ್ಯಂತ ಹೀನಾಯಕರ ಒಂದು ಶಿಕ್ಷೆ ಕೊಡಬೇಕೆಂದು ವಿನಂತಿ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಇಡೀ ರಾಜ್ಯದಂತ ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ಭೀಮ್ ಆರ್ಮಿ ಹಮ್ಮಿಕೊಳ್ಳುತ್ತೆ ಅಂತ ಇನ್ನೊಂದು ಎಲ್ಲ ಭೀಮ ಸೈನಿಕರಿಂದ ಹೇಳಿಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭೀಮ್. ಸರ್, ದಿನಾಂಕ 6/10/2025 ನಮ್ಮ ಹೆಸರು ಸರ್, ನನ್ನ ಹೆಸರು ಪ್ರಕಾಶ್ ಅಂತೇಳಿ, ಬಳ್ಳಾರಿ ವಕೀಲರ ಸಂಘ ಬಳ್ಳಾರಿ. ಸರ್, ದಿನಾಂಕ 6/10/2025 ಸುಪ್ರೀಂ ಕೋರ್ಟಿನ ಆಗಿರ್ತಕ್ಕಂಥ ಮುಖ್ಯ ನ್ಯಾಯಾಧೀಶರು BR ಗವಾಯಿ ಮೇಲೆ ಒಬ್ಬ ಮನುವಾದಿ ವಕೀಲನಾಗಿರ್ತಕ್ಕಂಥ ರಾಕೇಶ್ ಅವರು ಏನು ತಮ್ಮ ಬೂಟನ್ನು ತೆಗೆದುಕೊಂಡು ಅವರಿಗೆ ಅವಮಾನವನ್ನು ಮಾಡಿದ್ದಾರೆ, ಎಸಗಿದ್ದಾರೆ. ಅದು ನಿಜವಾಗ್ಲೂ ಒಂದು ಗಂಭೀರವಾದಂಥ ಒಂದು ಕೃತ್ಯವಾಗಿದೆ. ಯಾಕಂತಂದ್ರೆ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡಬೇಕಾಗಿರ್ತಕ್ಕಂಥ ಒಬ್ಬ ವಕೀಲನು ಈ ಕೃತ್ಯವನ್ನು ಎಸಗಿದ್ದಾನೆ. ಇದರ ಬಗ್ಗೆ ಆ ಡೆಲ್ಲಿ ಗೌರ್ಮೆಂಟ್, ಇಟ್ ಈಸ್ ಕಮ್ಸ್ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್, ಬಟ್ ಸ್ಟಿಲ್ ದೇ ಹ್ಯಾವ್ ನಾಟ್ ಟೇಕನ್ ಎನಿ ಕ್ರಿಮಿನಲ್ ಆಕ್ಷನ್ ಅಗೇನ್ಸ್ಟ್ ಹಿಮ್. ಕ್ಲಿಯರ್ಲಿ ಇಲ್ಲಿ ಗೊತ್ತಾಗುತ್ತೆ, ಒಬ್ಬ ಮನುವಾದಿಗೆ ಈ ಕೇಂದ್ರ ಸರ್ಕಾರದವರು ಸಪೋರ್ಟ್ ಮಾಡ್ತಾ ಇರುವಾಗ ಕ್ಲಿಯರ್ ಆಗಿ ಇಟ್ ಈಸ್ ಕ್ಲಿಯರ್ಲಿ ಶೋಸ್ ದಟ್ ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಸಪೋರ್ಟಿಂಗ್ ದಿ ಮನುವಾದಿ ರಾಕೇಶ್ ಕಿಶೋರ್ ವಕೀಲರಿಗೆ. ಸುಪ್ರೀಂ ಕೋರ್ಟ್ ಒಬ್ಬ ವಕೀಲ ಆಗಿ ಒಂದು ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಒಬ್ಬ ಗವಾಯಿ ಸಾಹೇಬರಿಗೆ ಆ PIL ಹಾಕಿರ್ತಾರೆ. ಅವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂಥ PIL ಹಾಕಿರ್ತಾರೆ. ಅದು ವಿಚಾರಣೆ ನಡಿಬೇಕಾದ್ರೆ ಆ ಸಾಹೇಬ್ರು ಏನಂತ ಹೇಳ್ತಾರೆ, ವಿಷ್ಣು ಮೂರ್ತಿಯ
ಒಂದು ಶಿರಚ್ಛೇದನ ಆಗಿದೆ, ಅದಕ್ಕೆ ನಮಗೆ ಡೆವಲಪ್ಮೆಂಟ್ ಬೇಕಂತಂದ್ರೆ ನಮ್ಮ ಸುಪ್ರೀಂ ಕೋರ್ಟಿಗೆ ಇದಕ್ಕೆ ಅಧಿಕಾರ ಇಲ್ಲ. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಆ ಡಿಪಾರ್ಟ್ಮೆಂಟ್ಗೆ ಅಧಿಕಾರ ಇದೆ, ನೀವು ಅಲ್ಲಿ ಹೋಗಿ ಕೇಳ್ಕೊಳ್ರಿ ಅಂತಂದ್ರೆ ಆ ಮನುವಾದಿ ರಾಕೇಶ್ ಕಿಶೋರ್ ಅವರು ವಿತಂಡವಾದ ಮಾಡ್ತಾ ಗವರ್ನರ್ಗೆ ಏನ್ ಹೇಳ್ತಾನಂತಂದ್ರೆ, ಇಲ್ಲ ಇದು ನಿಮಗೆ ಬರುತ್ತೆ, ನಿಮಗೆ ನ್ಯಾಯ ಕೊಡಕ್ಕಾಗಲ್ಲ, ನಮಗೆ ನಮ್ಮ ದೇವರುಗಳಿಗೆ ನ್ಯಾಯ ಸಿಗಲ್ಲ ಅಂತೇಳಿ ನಾವು ವಿಷ್ಣು ಭಕ್ತ ಅಂದಿರೋದಕ್ಕೆ ಕ್ಯಾಜುವಲ್ ಆಗಿ ಅವರು ಗವಾಯಿ ಅವರು ಹೇಳ್ತಾರೆ, ಇಲ್ಲ ರೀ ನಿಮ್ಮ ವಿಷ್ಣು ಭಕ್ತ ಅಂತಿದ್ರಲ್ಲ, ನೀವು ವಿಷ್ಣು ಅವರಿಗೆ ಕೇಳ್ಕೊಳ್ರಿ ಅಂತ ಹೇಳ್ತಾರೆ. ಅದರಲ್ಲಿ ಏನ್ ತಪ್ಪಿದೆ? ಆ ಒಂದು ಜಸ್ಟ್ ಒಂದು ಮಾತಿಗೆ ಈ ರಾಕೇಶ್ ಮನುವಾದಿ ಏನಿದಾನಲ್ಲ, ಪ್ರೀ ಪ್ಲಾನ್ಡ್ ಆಗಿ ದಲಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮನುಷ್ಯನ ಮೇಲೆ ಆ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಗವಾಯಿ ಅವ್ರ ಮೇಲೆ ಶೂ ಎಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾನೆ. ಇದರಲ್ಲಿ ಯಾರ್ಯಾರು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಕೂಡ ಇದೆ, ಇದರಲ್ಲಿ ಪ್ರಚೋದನೆ ಕೂಡ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಈ ವಕೀಲನ ಹಿಂದುಗಡೆ ಒಂದು ಸಂಘಟನೆ ಕೂಡ ಇದೆ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೇನೆ. ಅವ್ರೆಲ್ಲರ ಮೇಲೆನೆ ಅಟ್ರಾಸಿಟಿ ಕೇಸ್ ಹಾಕ್ಬಿಟ್ಟು ಅವ್ರ ಮೇಲೆ ಅರೆಸ್ಟ್ ಮಾಡ್ಬಿಟ್ಟು ಅವರ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ.